ಸಿದ್ದು ಸರ್ಕಾರ ಶೇಕ್ ಮಾಡಿದ್ದಾರೆ ಜೆನ್ಜಿ ಹೋರಾಟ. ಧಾರವಾಡದಲ್ಲಿ ಪ್ರತಿಭಟನೆ ನಿರಂತರವಾಗಿದೆ. ರಾಜಧಾನಿಯಲ್ಲಿ ಕಂಪನವನ್ನ ಹುಟ್ಟಿಸಿದೆ. ಹಿಂದುಳಿದ ಸಮುದಾಯದ ಸಚಿವರ ಜೊತೆ ಸಭೆ ಕೂಡ ಮಾಡಿರುವಂಥದ್ದು. ಒಳ ಮೀಸಲಾತಿ ಕಗ್ಗಂಟು ಸರ್ಕಾರದ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಮೀಸಲಾತಿ ಜಟಾಪಟಿ ಸಂಬಂಧ ಸಚಿವರ ಜೊತೆ ಸಭೆ ಮಾಡಿರುವಂಥದ್ದು. ಎಷ್ಟು ಹುದ್ದೆ ಭರ್ತಿ ಮಾಡಬಹುದು, ಒಳ ಮೀಸಲಾತಿ ಹೇಗೆ, ಏನೆಲ್ಲ ಮಾಡಬಹುದು ಅನ್ನೋದರ ಕುರಿತು ಚರ್ಚೆ ಕೂಡ ಆಗ್ತಾ ಇದೆ. ಸಂಪುಟ ಸಭೆಗೂ ಮುನ್ನ ಸಿಎಂ ಸಚಿವರು ಮಾತುಕತೆ ಆಡಿದ್ದಾರೆ. ಇಲಾಖೆವಾರು ಖಾಲಿ ಹುದ್ದೆ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗಿದೆ. ಗೃಹ ಸಚಿವ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಶಿವರಾಜ್ ತಂಗಡಗಿ, ಕೆಎಚ್ ಮುನಿಯಪ್ಪ ಆಗಮಿಸಿದ್ದಾರೆ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ, ಹಿಂದುಳಿದ ಸಮುದಾಯದ ಸಚಿವರ ಜೊತೆ ಮೀಟಿಂಗ್. ಇಂದು ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಗುಡ್ ನ್ಯೂಸ್ ಏನಾದರೂ ಸಿಗುತ್ತಾ? ಹಾಗಿದ್ರೆ ಸರ್ಕಾರಿ ಹುದ್ದೆ ಭರ್ತಿ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳುವಂತಹ ಸಾಧ್ಯತೆಗಳಿದೆ. ಸಿಎಂ ನಿವಾಸದಲ್ಲಿ ದಲಿತ ನಾಯಕರ ಆಗಮನ, ಸಾಕಷ್ಟು ಮಹತ್ತರ ಬೆಳವಣಿಗೆಗಳ ಆಗುವಂತಹ ಸೂಚನೆ. ಗುಡ್ ನ್ಯೂಸ್ ಏನಾದರೂ ಸಿಗುತ್ತಾ? ಧಾರವಾಡ ವಿದ್ಯಾರ್ಥಿಗಳ ಪ್ರತಿಭಟನೆಯ ಕೂಗು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ. ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಹಿಂದುಳಿದ ಸಮುದಾಯದ ಸಚಿವರು. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಯಾವಾಗ ತಾರಕಕ್ಕೇರ್ತು? ಒಳ ಮೀಸಲಾತಿ ಕಗ್ಗಂಟು ಸರ್ಕಾರದ ಮೇಲೆ ಹೆಚ್ಚಿದೆ ಒತ್ತಡ. ಈ ಸಂಬಂಧ ಗೊಂದಲ ಬಗೆಹರಿಸೋದಕ್ಕೆ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ ಸಚಿವರು. ಸಿಎಂ ಮನೆಗೆ ಆಗಮಿಸಿದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಇದು ಸಂಪುಟ ಸಭೆ ಇದೆ. ಸಭೆಗೂ ಮುನ್ನ ಸಚಿವರ ಜೊತೆ ಚರ್ಚೆ ಆಗಬೇಕು. ಏನೆಲ್ಲ ಮಾಡಬಹುದು ಅನ್ನೋದರ ಕುರಿತಾಗಿ ಚರ್ಚೆಯನ್ನ ಮಾಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ, ಕನ್ನಡ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ, ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಏನಾದರೂ ಪ್ರತಿಭಟನೆಯ ಕೂಗಿಗೆ ಪರಿಹಾರ ಸಿಗತ್ತಾ? ಗುಡ್ ನ್ಯೂಸ್ ಏನಾದರೂ ಕೊಡ್ತಾರಾ? ಸಿದ್ದು ಸರ್ಕಾರವನ್ನ ಶೇಕ್ ಮಾಡಿದೆ ಧಾರವಾಡ ವಿದ್ಯಾರ್ಥಿಗಳ ಈ ಒಂದು ಪ್ರೊಟೆಸ್ಟ್. ಸರ್ಕಾರಿ ಹುದ್ದೆಯನ್ನ ಭರ್ತಿ ಮಾಡುವುದಾಗಿ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಫೈನಲಿ ಧಾರವಾಡ ವಿದ್ಯಾರ್ಥಿಗಳ ಪ್ರತಿಭಟನೆಯ ಕಿಚ್ಚು, ಕೂಗು ಬಿಸಿ ಸಿಎಂ ಅವ್ರಿಗೂ ಕೂಡ ಹೋಗಿ ತಲುಪಿದೆ. ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗಬಹುದು? ಗುಡ್ ನ್ಯೂಸ್ ಏನಾದ್ರೂ ಸಿಗತ್ತಾ? ಪ್ರತಿಭಟನೆಯ ಕೂಗಿಗೆ ಪರಿಹಾರ ಏನಾದ್ರೂ ಸಿಗಬಹುದಾ? ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ ಸಿಎಂ ನೇತೃತ್ವದಲ್ಲಿ ಸಂಜೆ ನಡೆಯುತ್ತೆ. ಅದಕ್ಕೂ ಮುನ್ನ ಇವತ್ತು ಒಂದಿಷ್ಟು ಜನ ಸಚಿವರುಗಳು, ಅಂದ್ರೆ ಸಂಬಂಧಪಟ್ಟಂತಹ ಸಚಿವರುಗಳು ಸಿಎಂ ನಿವಾಸದಲ್ಲಿ ಮಹತ್ವದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಅಂದ್ರೆ ಏನು ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳಿಂದ ಆಗ್ತಾ ಇರುವಂತಹ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಜೊತೆಗೆ ಅದು ಪ್ರತಿಭಟನೆ ಇಡೀ ರಾಜ್ಯಾದ್ಯಂತ ತಲುಪಿದೆ, ಕಷ್ಟ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಿರುವಂತದ್ದು. ಅದಕ್ಕೆ ಒಂದಿಷ್ಟು ಚರ್ಚೆಗಳನ್ನ ಮುಂದುವರೆಸಿದ್ದಾರೆ. ಕಾನೂನು ತೊಡಕುಗಳೇನಿದೆ, ಒಳ ಮೀಸಲಾತಿಯಲ್ಲಿ ಕೊಡಬಹುದಾದಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಬಹುದು ಅನ್ನುವಂತಹದ್ದು ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲಿ ಚರ್ಚೆಯ ಬಳಿಕ ಜೊತೆಗೆ ಏನು ಸಂಜೆ ಸಚಿವ ಸಂಪುಟ ಸಭೆ ಇದೆ, ಅಲ್ಲೂ ಕೂಡ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಂತಿಮ ತೀರ್ಮಾನ ನಡೆಯುತ್ತೆ ಆಗ್ಲಿದೆ. ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಅವಕಾಶ ಎಷ್ಟಿದೆ, ಆರ್ಥಿಕ ಇಲಾಖೆ ಈಗ ಎಷ್ಟಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ನೇಮಕಾತಿ ಮಾಡ್ಕೊಳ್ಳೋದಿಕ್ಕೆ ಅನ್ನುವಂಥದ್ದು
ಹಾಗಾಗಿ ಆ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳು ಅಂದ್ರೆ ಆ ಒಂದು ಪ್ರತಿಭಟನಾ ಕಾವಿಗೆ ಸರ್ಕಾರ ಮಣಿದಪ್ಪೆ ಕಾಣಿಸ್ತಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಒಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರದ ಮೇಲಿದೆ. ಯಾಕಂದ್ರೆ ಇರುವಂತಹ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಿದೆ. ಯಾರ ಮಾತನ್ನು ಕೂಡ ಅವ್ರು ಕೇಳ್ತಿಲ್ಲ, ಯಾವ ಪಕ್ಷದವರ ಮಾತನ್ನು ಕೂಡ ಕೇಳ್ತಿಲ್ಲ ಅನ್ನುವಂತಹದ್ದು ಒಂದು ಪ್ರಮುಖ ಅಂಶ. ಜೊತೆಗೆ ಯಾವುದೇ ಪಕ್ಷದ ನಾಯಕರೇ ಹೋಗಿ ಮಾತನಾಡಿದ್ರು ಕೂಡ ಅವ್ರು ಯಾವ ಮಾತಿಗೂ ಒಪ್ಪೋದಿಕ್ಕೂ ಕೂಡ ತಯಾರಿಲ್ಲ. ಹೀಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರೋದ್ರ ಜೊತೆಗೆ ಸಂಜೆ ಏನು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮತ್ತೊಂದು ಅವರಿಗೆ ಪೂರಕವಾಗುವಂತಹ ಯಾವ್ದಾದ್ರು ಒಂದು ಘೋಷಣೆಯನ್ನ ಮಾಡಬಹುದು. ರೋಜಾ, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಕಾದು ನೋಡಬೇಕು ಏನೆಲ್ಲ ಡಿಸಿಷನ್ಸ್ ಹೊರ ಬೀಳತ್ತೆ. ಫೈನಲಿ ವಿದ್ಯಾರ್ಥಿಗಳ ಕೂಗು, ಅವರ ಕಷ್ಟ ಸರ್ಕಾರಕ್ಕೆ ಆ ಬಿಸಿ ಪ್ರತಿಭಟನೆಯ ಕಿಚ್ಚು ಮುಟ್ಟಿದೆ. ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಏನ್ ಡಿಸಿಷನ್ ಹೊರ ಬೀಳುತ್ತೆ ಎಲ್ಲರೂ ಕೂಡ ಕಾತರರಾಗಿದ್ದಾರೆ. ಫೈನಲಿ ಗುಡ್ ನ್ಯೂಸ್ ಸಿಕ್ಕರೆ, ಅವ್ರಿಗೊಂದು ಪರಿಹಾರ ಸಿಕ್ಕರೆ ಒಳಿತು ಅನ್ನೋದು ನಮ್ಮ ಕಳಕಳಿ.